ಇವತ್ತಿನ ಸಿಎಲ್ಪಿ ಸಭೆಗೆ 4 ಶಾಸಕರು ಗೈರಾಗುವುದು. ಸಿಎಲ್ಪಿ ಸಭೆಗೆ 4 ಶಾಸಕರು ಗೈರಾಗುವಂತಹ ಸಾಧ್ಯತೆ. ಸಿಎಲ್ಪಿ ಸಭೆಗೆ ಕೆಎನ್ ರಾಜಣ್ಣ, ರಾಜು ಕಾಗೆ, ಪಾವಗಡ ವೆಂಕಟೇಶ್, ರಹೀಂ ಖಾನ್ ಗೈರಾಗಬಹುದು. ಯಾಕಂತಂದ್ರೆ ವಿದೇಶ ಪ್ರವಾಸದಲ್ಲಿದ್ದಾರೆ ಶಾಸಕ ಕೆಎನ್ ರಾಜಣ್ಣ ಅವರು, ಹಾಗಾಗಿ ಬರಕ್ಕಾಗಲ್ಲ. ಸೊ ರಾಜು ಕಾಗೆಗೆ ಅನಾರೋಗ್ಯ ಸಮಸ್ಯೆಯಿಂದ ಅವರು ಬಳಲ್ತಿದ್ದಾರೆ, ಅವರು ಬರಕ್ಕಾಗಲ್ಲ. ತಂದೆ ನಿಧನದ ಕಾರಣಕ್ಕೆ ಪಾವಗಡ ವೆಂಕಟೇಶ್ ಅವರು ಕೂಡ ಗೈರಾಗಲಿದ್ದಾರೆ. ಇವತ್ತಿನ ಸಿಎಲ್ಪಿ ಸಭೆಗೆ 4 ಶಾಸಕರು ಗೈರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತು ಸಿಎಲ್ಪಿ ಸಭೆ ಇದೆ. ಈ ಸಭೆಗೆ ಈಗಾಗಲೇ ಇನ್ವಿಟೇಷನ್ ಹೋಗಿತ್ತು ಶಾಸಕರುಗಳಿಗೂ ಮತ್ತು ಸಚಿವರುಗಳಿಗೂ. ಎಲ್ಲರೂ ಕೂಡ ಆಗಮಿಸಬೇಕು, ಪಾಲ್ಗೊಳ್ಳಬೇಕು ಈ ಸಿಎಲ್ಪಿ ಸಭೆಯಲ್ಲಿ. ಯಾಕಂತಂದ್ರೆ ಇವತ್ತು ನೂತನ ಮುಖ್ಯಮಂತ್ರಿ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸಂದರ್ಭದಲ್ಲಿ ಕೆಲವೊಂದಿಷ್ಟು ಒಪಿನಿಯನ್ಸ್ಗಳನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ, ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಗೈರಾಗಬೇಕು, ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿದ್ರು. ಅಂದಹಾಗೆ ಈಗ 4 ಶಾಸಕರು ಗೈರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕೆಎನ್ ರಾಜಣ್ಣ ಅವರು ಈಗ ಈ ಫಾರಿನ್ ಟ್ರಿಪ್ನಲ್ಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಬರೋಕ್ಕಾಗಲ್ಲ ಅಂತೆ. ಈ ರಾಜು ಕಾಗೆ ಅವರಿಗೆ ಅನಾರೋಗ್ಯ ಸಮಸ್ಯೆಯ ಹಿನ್ನೆಲೆಯಲ್ಲಿ ಅವರು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ ಅನ್ನುವಂಥದ್ದೇ ಈಗ ಬಹುದೊಡ್ಡ ಪ್ರಶ್ನೆ ಆಗಿದೆ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲಗಳನ್ನು ಕ್ರಿಯೇಟ್ ಮಾಡಬಾರದು ಅನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಸಾಕಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಒಂದು ಕಡೆ ಸಿಎಂ ಆಪ್ತಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕರು, ಸಚಿವರುಗಳು ಏನಿದ್ದಾರೆ, ಹಿಂದೆ ಯಾವ ರೀತಿ ಸಿದ್ದರಾಮಯ್ಯ ಅವರಿಗೆ ಫೋರ್ಸ್ ಮಾಡಿದ್ರು ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ನೀವೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯಿರಿ ಅಂತ ಹೇಳಿ. ಆದ್ರೂ ಹೈಕಮಾಂಡ್ ಮಾತಿಗೆ ಬದ್ಧರಾಗಿರ್ಬೇಕಲ್ವಾ? ಹಾಗಾಗಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅನ್ನೋ ಹಾಗೆ ಕೊನೆಗೂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟುಬಿಟ್ರು. ಸಾಕಷ್ಟು ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಏನಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಏನಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು, ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು. ನನಗೂ ಕೂಡಿ ಅವಕಾಶ, ನಾನು ಒಂದು ಬಾರಿ ಸಿಎಂ ಆಗಬೇಕು, ಅವರು ಇಟ್ಕೊಂಡಿರೋ ಕನಸು ಗೊತ್ತಿಲ್ಲ. ಬಟ್ ಅವರ ಬೆಂಬಲಿಗರೇನಿದ್ದಾರೆ, ಅವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೇನಿದ್ದಾರೆ, ಪ್ರತಿ ಬಾರಿಯೂ ಕೂಡ ಈ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹೈಕಮಾಂಡ್ ನಾಯಕರು ಹೇಳಿದಾಗ 2.5 ವರ್ಷ, ಸಿದ್ದರಾಮಯ್ಯ ಇನ್ನುಳಿದಂತಹ 2.5 ವರ್ಷ, ಡಿಕೆ ಶಿವಕುಮಾರ್ ಅವರು ಆಡಳಿತವನ್ನು ನಡೆಸಬೇಕು ಅನ್ನುವಂಥದ್ದು 50-50 ಸೂತ್ರ ಇತ್ತು. ಅಂದ ಹಾಗೆ ಈಗ ಹೈಕಮಾಂಡ್ ನಾಯಕರು ಏನು ತಾವು ನುಡಿದಿದ್ರಲ್ಲ ಮುಂಚೆ, ಅದೇ ರೀತಿಯಾಗಿ ಈಗ ನಡೆದುಕೊಂಡಿದ್ದಾರೆ. ಇಲ್ಲ ಅಂತಂದ್ರೆ ಒಂದು ವೇಳೆ ಸ್ಥಾನಮಾನವನ್ನ ಡಿಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರಲಿಲ್ಲ ಅಂತಂದಿದ್ರೆ, ಇನ್ ಕೇಸ್ ಹೈಕಮಾಂಡ್ ನಾಯಕರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಆಗ್ತಾ ಇತ್ತು, ಅವ್ರ ಮೇಲೆ ತಪ್ಪ ಹೆಸರು ಬರ್ತಾ ಇತ್ತು. ನೀವೇನ್ ಮಾತನಾಡಿದಿರಿ ಆ ರೀತಿಯಾಗಿ ನಡೆದುಕೊಳ್ತಾ ಇಲ್ಲ ನೀವು. ಏಕಾಏಕಿಯಾಗಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಬಿಟ್ಟು ಮಾತನಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಕೂಡ ಒಪ್ಕೊಂಡು ಬಂದ್ರು. ಸೊ ಕೊನೆಗೂ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಈ ಡೆವಲಪ್ಮೆಂಟ್ಸ್ಗಳಾಗುತ್ತೆ, ಯಾರೆಲ್ಲ ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ, ಯಾರೆಲ್ಲ ಗೈರಾಗ್ತಾರೆ, ಏನೆಲ್ಲ ಗೊಂದಲಗಳು ಕ್ರಿಯೇಟ್ ಆಗುತ್ತೆ, ಎಲ್ಲರ ಚಿತ್ತ ಈ ಒಂದು ಸಿಎಲ್ಪಿ ಸಭೆಯತ್ತ ಅನ್ನುವ ಹಾಗೆ ಎಲ್ಲರೂ ಕೂಡ ಈಗ ಕುತೂಹಲದಿಂದ ಕಾದು ನೋಡ್ತಾ ಇರುವಂತಹ ಒಂದು ಸಂಗತಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಇರುವಂತಹ ನಾಯಕರೇನಿದ್ದಾರೆ ಸಂಭ್ರಮಾಚರಣೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಖುಷಿಯಾಗ್ಬಿಟ್ಟಿದ್ದಾರೆ ಫುಲ್. ನವ ಟ್ರಬಲ್ ಶೂಟರ್ಗೆ ಒಂದು ಬಾರಿ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಹೈಕಮಾಂಡ್ ನಾಯಕರಿಗೆ ಪದೇ ಪದೇ ಕೇಳ್ತಾ ಇದ್ರು. ದೆಹಲಿ ನಾಯಕರನ್ನ ಭೇಟಿ ಆಗ್ತಾ ಇದ್ರು, ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಕೊನೆಗೂ
ಆ ಕನಸು ನನಸಾಗುವಂತಹ ಕಾಲ ಬಂದ್ಬಿಟ್ಟಿದೆ.